ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿ ಇರುವಂತಹ ಕಮಲಮ್ಮನ ಗುಂಡಿ ಆಟದ ಮೈದಾನಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕೆ ತೆರಳಿದ್ರು. ಶ್ರೀ ದೊಡ್ಡಮ್ಮ ಮತ್ತು ಶ್ರೀ ಯಲ್ಲಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಹಾಗೂ ಬಂದೂಕ ಮಾಸಪತ್ರಿಕೆ ಸಂಯುಕ್ತಾಶ್ರಯದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ, ಜೊತೆಗೆ ಗಿರಿಜಾ ಕಲ್ಯಾಣೋತ್ಸವ ಮತ್ತು ರುದ್ರಹೋಮವನ್ನು. ಈ ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಗುರೂಜಿಯವರನ್ನ ಅದ್ಧೂರಿ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮದ ಸ್ಥಳಕ್ಕೆ ಕರೆತರಲಾಯಿತು. ಆ ಮೆರವಣಿಗೆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಹೇ ಮಹರ್ಷಿಯೇ, ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ನಿಮ್ಮ ದರ್ಶನ ನಮ್ಮ ಬಾಳ ಚೇತನ, ನಿಮ್ಮ ಅಭಯವೇ ನಮಗೆ ಸಂಜೀವನ. ಕರುಣೆ ಕಣ್ಣಲಿ ನಿತ್ಯ ನಗೆಯ ಮೊಗದಲ್ಲಿ ಕಂಗೊಳಿಸುವ ಆನಂದ ಗುರೂಜಿ. ಹೇ ಮಹರ್ಷಿಯೇ, ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ಹೇ ಮಹರ್ಷಿಯೇ, ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ದೋಷಕ್ಕೆ ಪೂಜೆಯ ಪರಿಯ ಪೇಳುತ್ತಾ, ಚಾಣಾಕ್ಷತನದಲ್ಲಿ ಸಮಸ್ಯೆ ಬಿಡಿಸುತ್ತಾ, ತಂದೆಯಾಗುವೆ ಒಮ್ಮೆ ತಾಯಿಯಾಗುವೆ, ನೀತಿ ಮಾತಲಿ ನಮ್ಮ ಹೃದಯ ಗೆಲ್ಲುವೆ. ಹೇ ಮಹರ್ಷಿಯೇ, ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು. ಪ್ರತಿಧ್ವನಿ ಬಡವನಾಗಲಿ ಶ್ರೀಮಂತನಾಗಲಿ ಎಲ್ಲರೊಂದೇ ಎಂಬ ಭಾವ ಕಂಡೆ ನಿಮ್ಮಲಿ. ಕಷ್ಟ ನಷ್ಟವೂ ತಾಯೆನಿತೆ ಇರಲಿ, ಸಾಂತ್ವನದ ನುಡಿಯಲಿ ಹೃದಯ ಮಿಡಿಯುವೆ. ಹೇ ಮಹರ್ಷಿಯೇ, ನಮ್ಮ ಬಾಳ ಜ್ಯೋತಿಯೇ, ನಿಮ್ಮ ನುಡಿಗಳೇ ನಮಗೆ ಬಾಳ ನೀತಿಯು.
ಶಂಕರನ ನಿಶ್ಚಲ ಸ್ಥಿತಿ. ಶಿವನು ಕಂಗಳ ತೆರೆದು ನೋಡಲು ಇರಲು ಎದುರಲ್ಲಿ ಪಾರ್ವತಿ. ಪ್ರಣಯ ಬಯಸಿತು ಪ್ರಣವ ಮರೆತು ಆದಿ ಶಿವನ ಮನೋಸ್ಥಿತಿ. ಗಿರಿಜಾತರಂಗ ಮೀಟಿದಾಗ ಪ್ರೀತಿಯ ಶ್ರುತಿ. ಗಿರಿಜಾ ಕಲ್ಯಾಣದ ವೈಭೋಗವೇ. ತನುಜವಧಿಗೆ ಜಗದ ಹಿತಕ್ಕೆ ಈಶ ಗಿರಿಜಾ ಪರಿಣಯ. ನಡೆಯಲೆಂದೇ ನಾಂದಿಯಿಂದೆ ಅದನೆ ಸರಿದವ. ಶಿವನ ಕೋಪದಿ ಭಸ್ಮವಾಗುತ್ತ ಮದನ ಪಡೆದನು ದುಸ್ಥಿತಿ. ಕೋಪ ಕಳೆದ ಪ್ರೀತಿ ತಳೆದ ಶಿವನ ಕಂಡಳ ಪಾರ್ವತಿ. ಒಲಭಾವದ ಅಮರನಾಗಿರಿ ಚಲಿಸಿತು ರಸ ಪರಗತಿ. ಪ್ರಕೃತಿ ಪುರುಷರ ಮಿಲನ ಕಂಡು ನಲಿದನು ಆಸುರಪತಿ. ಗಿರಿಜಾ ವಿವಾಹ ನಿಮಗೆ ನೀಡಲಿ ವೈಭವೋಗತಿ. ಗಿರಿಜಾ ಕಲ್ಯಾಣದ ವೈಭೋಗವೇ. ಗಿರಿಜಾ ಕಲ್ಯಾಣದ ವೈಭೋಗವೇ. ತವರು ಮನೆಯಲ್ಲಿ ತನ್ನ ಪ್ರಿಯ ಸತಿ ಯಜ್ಞದಿಯಾಗಲು ಆಹುತಿ. ವಿರಹವೇದನೆಗೊಂಡ ಪಶುಪತಿ ತಳೆದ ತಾರಕ ಕೋಸ್ಥಿತಿ. ಗಿರಿಜಾತೆಯಾಗಿ ಜನ್ಮ ತಾಳಿ ಬಂದದ ಸತಿ. ಗಿರಿಜಾ ಕಲ್ಯಾಣದ ವೈಭೋಗವೇ. ಗಿರಿಜಾ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಸಾಮೂಹಿಕ ವಿವಾಹಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಭಗವಂತನ ಸಂಪೂರ್ಣ ಅನುಗ್ರಹ ಇರಲಿ. ಹಾಗೆ ತ್ರ್ಯಂಬಕೇಶ್ವರನ ಮಹಾರುದ್ರನ ಹವನ ಈಗ ಜರುಗ್ತಾ ಇದೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆದಿತ್ಯಾದಿ ನವಗ್ರಹಗಳು ಹಾಗೂ ಸಪ್ತದೇವತೆಗಳು ಶಿವ ಪಾರ್ವತಿ ಗಿರಿಜಾ ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಭಕ್ತರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೂ ಎಲ್ಲರಿಗೂ ಸಾಂಬ ಸದಾಶಿವನ ಅನುಗ್ರಹವಿರಲಿ. ಹಾಗೆ ನಡೀತಾ ಇರತಕ್ಕಂತಹ ಈ ಮಂಗಳ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂತಹ ವಧುವರರಿಗೂ ಸಹಿತ ಸಂಪೂರ್ಣ ಅನುಗ್ರಹ ಇರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಹಾಗೆ ಗಣಪತಿನ ಆರಾಧನೆ ಮಾಡೋಣ. ಓಂ ಗಣಾನಾನ್ತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಓಂ ಗಣಾನಾಂ ಗಣಪತಯೇ ನಮಃ. ಓಂ ಏಕದಂತಾಯ ಗಂ ಗಣಪತಯೇ ನಮಃ. ಓಂ ಶೂರ್ಪಕರ್ಣಾಯ ಗಂ ಗಣಪತಯೇ ನಮಃ. ಓಂ ಮೋದಕಹಸ್ತಾಯ ಗಂ
गणपतये नमः ॐ विघ्नविनाशाय ॐ गं गणपतये नमः ॐ सिद्धिप्रदाताय ॐ गं गणपतये नमः ॐ गणानां गणपतये ॐ गं गणपतये नमः अगजासुतने गणपय्य ॐ गं गणपतये नमः अभय नीडी सनहय्य ॐ गं गणपतये नमः अजहरि वन्दित गणपय्य ॐ गं गणपतये नमः अवरोधಗಳ ಅಡಿಸಯ್ಯ ॐ गं गणपतये नमः अनाथनाथ गणपय्य ॐ गं गणपतये नमः अनाथनाथ गणपय्य ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात् स्वाहा उमा कुमार गणनाथ ॐ गं गणपतये नमः उपाय चतुर गणनाथ ॐ गं गणपतये नमः उभय तारक गणनाथ ॐ गं गणपतये नमः उद्दाम वीर गणनाथ ॐ गं गणपतये नमः उद्धार माडु गणनाथ ॐ गं गणपतये नमः उद्धार माडु गणनाथ ॐ गं गणपतये नमः उकारात्मक गणनाथ ॐ गं गणपतये नमः उकारात्मक गणनाथ ॐ गं गणपतये नमः ओम हिरण्यवर्णां हरिणीं सुवर्णरजतस्रजां चन्द्रां हिरण्मये लक्ष्मीं जातवेदो महावः तां महावः जातवेदो लक्ष्मीर्मनवगामिनीं यस्यां हिरण्यं विन्देयङ्गामश्वं पुरुषानहम् अश्वपूर्वां रथमध्यां हस्तिन प्रमोदिनीं श्रियं देवीमुपह्वये श्रीर्मा देवी जुषदां कांसोऽस्मितां हिरण्यप्राकारामार्द्राञ्ज्वलं दें तृप्तां दर्पयन्तीं पद्मे स्थितां पद्मवर्णां तामिहोपह्वये श्रियम् महागणपते विनायक ॐ गं गणपतये नमः मकार रूप विनायक ॐ गं गणपतये नमः मकार रूप विनायक ॐ गं गणपतये नमः ओम गणानां गणपतये ॐ गं गणपतये पाहि ओम गणानां गणपतये ॐ गं गणपतये नमः 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 ओम गणानां गणपतये ॐ गं गणपतये नमः ओम एकदन्ताय ॐ गं गणपतये नमः ओम शूर्पकर्णाय ॐ गं गणपतये नमः ओम मोदकहस्ताय ॐ गं गणपतये नमः ओम विघ्नविनाशाय ॐ गं गणपतये नमः ओम विघ्नविनाशाय ॐ गं गणपतये नमः ओम सिद्धिप्रदाताय ॐ गं गणपतये नमः ओम सिद्धिप्रदाताय ॐ गं गणपतये नमः ओम गणानां गणपतये ॐ गं गणपतये हेळि ओम गणानां गणपतये ॐ गं गणपतये नमः 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 ॐ गं गणपतये नमः
ಅಗಜಾಸುತನೇ ಗಣಪಯ್ಯ ಓಂ ಗಂ ಗಣಪತಯೇ ನಮಃ ಅಭಯ ನೀಡಿ ಸಲಹಯ್ಯ ಓಂ ಗಂ ಗಣಪತಯೇ ನಮಃ ಅಜಹರಿ ಬಂದಿತ ಗಣಪಯ್ಯ ಓಂ ಗಂ ಗಣಪತಯೇ ನಮಃ ಅವರೋಧಗಳ ಅಡಿಸಯ್ಯ ಓಂ ಗಂ ಗಣಪತಯೇ ನಮಃ ಅನಾಥನಾಥ ಗಣಪಯ್ಯ ಓಂ ಗಂ ಗಣಪತಯೇ ನಮಃ ಅನಾಥನಾಥ ಗಣಪಯ್ಯ ಓಂ ಗಂ ಗಣಪತಯೇ ನಮಃ ಅಕಾರಾತ್ಮಕ ಶರಣಯ್ಯ ಓಂ ಗಂ ಗಣಪತಯೇ ನಮಃ ಅಕಾರಾತ್ಮಕ ಶರಣಯ್ಯ ಉಮಾ ಕುಮಾರ ಗಣನಾಥ ಓಂ ಗಂ ಗಣಪತಯೇ ನಮಃ ಉಪಾಯ ಚತುರ ಗಣನಾಥ ಓಂ ಗಂ ಗಣಪತಯೇ ನಮಃ ಉಭಯ ತಾರಕ ಗಣನಾಥ ಓಂ ಗಂ ಗಣಪತಯೇ ನಮಃ ಉದ್ದಾಮ ವೀರ ಗಣನಾಥ ಓಂ ಗಂ ಗಣಪತಯೇ ನಮಃ ಉದ್ಧಾರ ಮಾಡು ಗಣನಾಥ ಓಂ ಗಂ ಗಣಪತಯೇ ನಮಃ ಉದ್ಧಾರ ಮಾಡು ಗಣನಾಥ ಓಂ ಗಂ ಗಣಪತಯೇ ನಮಃ ಉಕಾರಾತ್ಮಕ ಗಣನಾಥ ಓಂ ಗಂ ಗಣಪತಯೇ ನಮಃ ಉಕಾರಾತ್ಮಕ ಗಣನಾಥ ಓಂ ಗಂ ಗಣಪತಯೇ ನಮಃ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ಪಾಹಿ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ನಮಃ 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 ಮಹೇಶ ಪುತ್ರ ವಿನಾಯಕ ಓಂ ಗಂ ಗಣಪತಯೇ ನಮಃ ಮಮತೆ ತೋರೋ ವಿನಾಯಕ ಓಂ ಗಂ ಗಣಪತಯೇ ನಮಃ ಮಹಾಗಾತ್ರನೇ ವಿನಾಯಕ ಓಂ ಗಂ ಗಣಪತಯೇ ನಮಃ ಮನದಿ ನೆಲೆಸು ವಿನಾಯಕ ಓಂ ಗಂ ಗಣಪತಯೇ ನಮಃ ಮಹಾಗಣಪತೆ ವಿನಾಯಕ ಓಂ ಗಂ ಗಣಪತಯೇ ನಮಃ ಮಹಾಗಣಪತೆ ವಿನಾಯಕ ಓಂ ಗಂ ಗಣಪತಯೇ ನಮಃ ಮಕಾರ ರೂಪ ವಿನಾಯಕ ಓಂ ಗಂ ಗಣಪತಯೇ ನಮಃ ಮಕಾರ ರೂಪ ವಿನಾಯಕ ಓಂ ಗಂ ಗಣಪತಯೇ ನಮಃ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ನಮಃ ಪಾಹಿ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ನಮಃ 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 ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ನಮಃ ಓಂ ಏಕದಂತಾಯ ಓಂ ಗಂ ಗಣಪತಯೇ ನಮಃ ಓಂ ಶೂರ್ಪಕರ್ಣಾಯ ಓಂ ಗಂ ಗಣಪತಯೇ ನಮಃ ಓಂ ಮೋದಕ ಹಸ್ತಾಯ ಓಂ ಗಂ ಗಣಪತಯೇ ನಮಃ ಓಂ ವಿಘ್ನ ವಿನಾಶಾಯ ಓಂ ಗಂ ಗಣಪತಯೇ ನಮಃ ಓಂ ವಿಘ್ನ ವಿನಾಶಾಯ ಓಂ ಗಂ ಗಣಪತಯೇ ನಮಃ ಓಂ ಸಿದ್ಧಿ ಪ್ರದಾತಾಯ ಓಂ ಗಂ ಗಣಪತಯೇ ನಮಃ ಓಂ ಸಿದ್ಧಿ ಪ್ರದಾತಾಯ ಓಂ ಗಂ ಗಣಪತಯೇ ನಮಃ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ಹೇಳಿ ಓಂ ಗಣಾನಾಂ ಗಣಪತಯೇ ಓಂ ಗಂ ಗಣಪತಯೇ ನಮಃ 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 ಪೂರ್ವಜನ್ಮದ ಪುಣ್ಯದಂತೆ ಸಂಗಾತಿ ಯೋಗ, ಮೇಲೆ ಕುಂತವನ ಆಶೀರ್ವಾದಂತೆ ಮಾಂಗಲ್ಯ ಯೋಗ. ನಾನು ಇವತ್ತು ನಿಮ್ಮ ಜೊತೆ ಬಂದು ನಿಂತು ಮಾತಾಡ್ತಿರೋದಕ್ಕೆ ಖ್ಯಾತ ವಕೀಲರಾದ ಶಂಕರಪ್ಪನವರೇ ಒಂದು ಭಾಗ. ನವದಂಪತಿಗಳು ಮದುವೆ ಆಗಿಬಿಟ್ಟು ಇವತ್ತು ಹೊಸ ಹೆಜ್ಜೆನ ಇಡ್ತಾ ಇದ್ದಾರೆ. ಇವಾಗೆಲ್ಲ ನೀವು ಕೇಳಿದರೆ ಮದುವೆ ಆಗೋದು ಬಹಳ ತಡ ಇಲ್ಲ, ಒಂದು ವರ್ಷದೊಳಗಡೆ ಜಗಳ ಆಡಿಬಿಟ್ಟು ಸಪ್ರೇಟ್ ಆಗೋದು ತಡ ಇಲ್ಲ. ಅಂಥ ಒಂದು ಕಾರಣಕ್ಕೆ ಯಾಕೆ ಮದುವೆ ಆಗಬೇಕು? ಇಲ್ಲ, ಮದುವೆ ಆಗಬೇಕಾದ್ರೆ ಒಂದು ಫಸ್ಟ್ ಬಿಡಬೇಕು, ನಾನು ನನ್ನಿಂದ. ಗಂಡು ಹೆಚ್ಚಲ್ಲ, ಹೆಣ್ಣು ಹೆಚ್ಚಲ್ಲ, ಇಬ್ಬರು ಈಕ್ವಲ್ಲೇ, ಇಬ್ಬರು ಸಮವಾಗಿ ಎಳೆದ್ರೇ ಜೀವನದ ಗಾಡಿ ನಡೆಯೋದು. ಹಾಗಾಗಿ ನಾನು ಅವರಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ, ಯಾರು ಜಗಳ ಆಡಬೇಡಿ, ಯಾರು ಹೆಚ್ಚಲ್ಲ, ಯಾರು ಕಮ್ಮಿ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಭಾಳ ಮುಖ್ಯ. ಆಮೇಲೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಬಂದು ವೇದಿಕೆ ಮೇಲೆ ನಿಂತು ನಿಮ್ಮ ಜೊತೆ ಮಾತಾಡಿ
ಗುರುಗಳ ದರ್ಶನ ಪಡೆದು ನಿಮ್ಮೆಲ್ಲರೂ ನೋಡೋ ಒಂದು ಅವಕಾಶ ಮಾಡಿಕೊಟ್ಟಂಥ ಶಂಕರಪ್ಪನವ್ರಿಗೆ ಹಾಗೂ ವೆಂಕಟೇಶ್ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ಎಲ್ರಿಗೂ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರನ ಬೇಡ್ತಾ ಮತ್ತೆ ನಿಮ್ಮ ಭೇಟಿನ ಬಯಸ್ತಾ ನಾನು 2 ಮಾತುಗಳನ್ನ ಆಡಿದ್ದೀನಿ. ನಮಸ್ಕಾರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತಿನ ಈ ಕಾರ್ಯಕ್ರಮ ಶ್ರೀ ದೊಡ್ಡಮ್ಮ ಮತ್ತು ಯಲ್ಲಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇನ್ನು ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರನ್ನೂ ಸಹಿತ ಒಂದೆಡೆ ಸೇರಿಸಿ ಈ ಧರ್ಮರಥ ಯಾತ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಸಾಮೂಹಿಕ ವಿವಾಹ ಅಂತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ನಡೀಬೇಕಾದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಪೂಜಾ ಅನುಷ್ಠಾನ ಶ್ರದ್ಧಾಭಕ್ತಿಯಾಗಿ ನಾವು ಮಾಡಬೇಕಾದ್ರೂ, ಇಂಥ ಒಂದು ಮಹತ್ ಕಾರ್ಯಗಳು ನಡಿಬೇಕಾದರೂ, ಯಜ್ಞ ಯಾಗಾದಿಗಳಾಗಲಿ, ಪೂಜಾದಿ ಕೈಂಕರ್ಯಗಳಾಗಲಿ, ಇವತ್ತಿನ ಗಿರಿಜಾ ಕಲ್ಯಾಣವಾಗಲಿ, ಗಿರಿಜಾಶಂಕರರ ಕಲ್ಯಾಣೋತ್ಸವ ಮತ್ತು ಮಹಾದುರ್ಗ ಅಂದರೆ ಇವತ್ತಿನ ದಿವಸ ರುದ್ರನಾರಾಯಣ ಮಹಾಯಾಗ, ರುದ್ರಹೋಮ ಮತ್ತು ಇಷ್ಟು ದೇವತೆಗಳನ್ನು ಒಂದೆಡೆ ಸೇರಿಸಿ ಅಷ್ಟೂ ದೇವತೆಗಳ ಆಶೀರ್ವಾದ ಈ ನವವಧುವರರಿಗೆ ಸಿಗುವಂತೆ ಮಾಡಿರ್ತಕ್ಕಂಥ ನನ್ನ ಆಸ್ಥಾನದ ಶಿಷ್ಯರು ಹಾಗೂ ನನ್ನ ಆತ್ಮೀಯರಾದಂಥ ನನಗೆ ವೆಂಕಟೇಶ್ವರಲ್ಲಿ ಒಂದು ಬಹಳ ಸಂತೋಷದ ವಿಚಾರ ಆಗಿದ್ದಂದರೆ, ಮಾನವ ಹಕ್ಕುಗಳು ಇವತ್ತು ಯಾವುದು ಮಾನವ ಹಕ್ಕುಗಳು? ಸ್ವತಂತ್ರ ಬಂದು ಇಷ್ಟು ದಿವಸ ಆದರೂ ಯಾವೊಬ್ಬ ವ್ಯಕ್ತಿ ಸ್ವತಂತ್ರತೆ ನೋಡ್ತಾ ಇದ್ದಾನೆ? ನಿಮ್ಮಂತೆ ನಾನು ಯಾಕಿಲ್ಲ, ಅಥವಾ ನನ್ನಂಗೆ ನೀವು ಯಾಕೆ ಆಗ್ತಾ ಇಲ್ಲ? ಪ್ರತಿಯೊಬ್ಬರಿಗೂ ಒಂದು ಸಂದೇಹ ಹುಟ್ಕೊಂಡಿದೆ. ಇಂತಹ ಕಾಲದಲ್ಲಿ ಪ್ರತಿಯೊಬ್ಬರಲ್ಲೂ ಸಹಿತ ಸಮಾನತೆ ಕಾಪಾಡಿಕೊಳ್ಳಿಕ್ಕೋಸ್ಕರ ಪ್ರತಿಯೊಬ್ಬರು ಸಹಿತ ಇರ್ತಕ್ಕಂತಹ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಅದರೊಳಗಿರ್ತಕ್ಕಂಥ ಸ್ವಾರಸ್ಯದಿಂದ ಜೀವನದ ಅತ್ಯಮೂಲ್ಯವಾದಂತಹ ಕ್ಷಣಗಳನ್ನು ಸುಂದರವಾಗಿ ನಗನಗ್ತಾ ಕಳೀಲಿಕ್ಕೋಸ್ಕರನೇ ಇಂತಹ ಒಂದು ಸಂಸ್ಥೆ ಹುಟ್ಟಾಕಿದ್ದಾರೆ ಅಂದರೆ ಅದು ತಪ್ಪಾಗಲಾರದು. ಯಾರು ಅನ್ಯಾಯಕ್ಕೊಳಗಾಗ್ತಾರೆ, ಯಾರು ಸಮಸ್ಯೆಗಳಲ್ಲಿ ಸಿಲುಕೊಳ್ತಾರೆ, ಯಾರು ತನ್ನ ಸ್ವತಂತ್ರತೆಯ ಇರತಕ್ಕಂತಹ ಹಕ್ಕುಗಳಲ್ಲಿ ಬೇಕಾಗಿರ್ತಕ್ಕಂಥ ನೆಮ್ಮದಿಯ ಬದುಕಿಗೆ ಎಲ್ಲಿ ಸಮಸ್ಯೆ ತಂದಿಟ್ಕೊಳ್ತಾರೆ ಅಂಥವ್ರ ಜೊತೆ ನಾವು ಹೋರಾಡ್ತೀವಿ, ಅಂಥವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅಂತ. ಎಲ್ಲೋ ಬೆಂಗಳೂರಿನಲ್ಲಿ ಕೂತು ರಾಜ್ಯದಾದ್ಯಂತ ಇರತಕ್ಕಂಥ ಸಮಸ್ಯೆಗಳನ್ನು ನೋಡೋದು ಹೇಗೆ? ಮೊಬೈಲ್ ಬಂದಿದೆ, ಇಂಟರ್ನೆಟ್ ಇದೆ, ಬೇಕಾದ್ದು ಬೇಡವಾದ್ದು ಎಲ್ಲವನ್ನೂ ನೋಡ್ಬೋದಾಗಿದೆ. ಆದರೆ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳಲ್ಲಿ ಬಂದೊದಗುವಂಥ ಗಂಡಾಂತರಗಳನ್ನು ದೂರ ಮಾಡಿಕೊಳ್ಳುವಂಥದ್ದು ಸಹಿತ ಇದೇ ಮೊಬೈಲಲ್ಲಿದೆ. ಮೊಬೈಲಿದ್ದರೆ ಭಯ ಇದೆ. ಅದೇ ಮೊಬೈಲ್ನಿಂದ ಜೀವನೋದ್ಧಾರ ಆಗುವಂಥ ಒಂದು ಆ್ಯಪ್ನ ಇವತ್ತಿನ ದಿವಸ ಕ್ರಿಯೇಟ್ ಮಾಡಿ ಇವತ್ತು ಅದರ ಉದ್ಘಾಟನೆಯನ್ನು ಶ್ರೀಗಳ ಜೊತೆಯಲ್ಲಿ ಮಾಡಿಸಿದ್ದಾರೆ. ನಿಜಕ್ಕೂ ಇಂತಹ ಕೆಲಸಕ್ಕೆ ಇದನ್ನು ಶ್ಲಾಘನೀಯಿಸಬೇಕು ನಾವು. ಈ ಒಂದು ಆ್ಯಪಲ್ಲಿರ್ತಕ್ಕಂಥವರು ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ, ಕಾನೂನಿನ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟು ನಮ್ಮ ಕಾನೂನಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಏನು ಕಾನೂನಾತ್ಮಕವಾದಂತಹ ವಿಚಾರಗಳಿದೆ, ಇದನ್ನು ನಮ್ಮ ಶಂಕರ್ ಅವರು ಬಹಳ ಅದ್ಧೂರಿತವಾಗಿ ಈ ಒಂದು ಆ್ಯಪಿಗೆ ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಯಾಕೆಂದರೆ ಒಬ್ಬರಿಬ್ಬರು ಮಾಡುವಂತಹ ಕಾಯಕವಲ್ಲ ಇದು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ತಿರ್ತಕ್ಕಂಥದ್ದು. ಯಾರು ಸಮಾಜದಲ್ಲಿ ಅನ್ಯಾಯಕ್ಕೊಳಗಾಗ್ತಿದ್ದಾರೆ, ಯಾರು ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಒಂದು ಸಾಮೂಹಿಕವಾದಂಥ ಬದುಕಿಗೆ ಆ ಬದುಕಿನಿಂದ ದೂರ ಉಳಿತಾ ಇದ್ದಾರೆ, ಅಥವಾ ಯಾರು ಸಮಸ್ಯೆಗಳ ಸೆರಮಾಲೆ ಪಾತಾಳಕ್ಕೆ ಬೀಳ್ತಿದ್ದಾರೆ, ಅಂತಹವರಿಗೆ ಈ ಒಂದು ಸಂಸ್ಥೆ ಸದಾಕಾಲ ನೆರಳಂಗೆ ಬೆಳೀಲಿ. ಈ ಸಂಸ್ಥೆ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಆಲದ ವೃಕ್ಷ ಆಗಲಿ. ಈ ವೃಕ್ಷದ ನೆರಳಲ್ಲಿ ಯಾರೊಬ್ಬರಾದರೂ ಸಹಿತ ಸಮಾಧಾನ ಸಂತೃಪ್ತಿಯಿಂದ ಬದುಕುವಂತಾಗಲಿ, ಒಳ್ಳೆಯದಾಗಲಿ. ಸಮಾಜದಲ್ಲಿ ನಮಗಾಗುವಂತಹ ಅನ್ಯಾಯಗಳ ಬಗ್ಗೆ ನಾವು ಅರ್ಥಕೊಂಡ್ವಿ. ಒಂದು ಅಗೋಚರವಾಗಿರುವ ಶಕ್ತಿ ಇದೆ. ಆ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವರೇ ಇವತ್ತು ನಾವು ನೀವೆಲ್ಲ. ನಮ್ಮ ಉಸಿರಾಟ, ನಮ್ಮ ಆಹಾರ ಪದ್ಧತಿ, ನಾವಿರಬೇಕಾದಂಥ ರೀತಿ ನೀತಿ, ಇದೆಲ್ಲವೂ ಸಹಿತ ಒಂದು ಅಗೋಚರವಾಗಿರೋ ಶಕ್ತಿ ನಮ್ಮ ಹಿಂದೆ ನಡೆಸ್ತಾ ಇದೆ. ಆ ಶಕ್ತಿನೇ ಇವತ್ತು ನಾವು ಮಾಡಿದಂತಹ ಅನುಷ್ಠಾನ ಗಿರಿಜಾ ಕಲ್ಯಾಣ. ಫಸ್ಟು ದೇವರಿಗೆ ಮದುವೆ ಆಯಿತು. ಈ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವನಾಗಿರ್ತಕ್ಕಂಥ ಶ್ರೀನಿವಾಸನಿಗೂ
ಸ್ಮಶಾನವಾಸಿಯಾಗಿದ್ದು, ಎಲ್ಲದರಿಂದಲೂ ಸಹಿತ ವಿರಕ್ತನಾಗಿದ್ದು, ಅಂತಹ ಸಾಂಬ ಸದಾಶಿವನಿಗೂ ಸಹಿತ ಆಗಿಂದಾಗಲೇ ಒಂದು ಗಿರಿಜಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಇಂತಹದ್ದನ್ನಾಗಿ ಸಮಾಜದಲ್ಲಿ ಸಮೃದ್ಧಿತನ ಇರಲಿ, ಈ ಪ್ರಕೃತಿ ಸದಾಕಾಲ ಹಸಿರಿನಿಂದ ಕೂಡಿರಲಿ, ಸಕಾಲಕ್ಕೆ ಮಳೆ ಬೆಳೆ ಆಗಲಿ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಬಾಂಧವರು ಚೆನ್ನಾಗಿರಲಿ, ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ಚೆನ್ನಾಗಿರಲಿ, ಅಲ್ಲಿ ಯೋಧರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಡೆದಂಥ ಆ ಒಂದು ರುದ್ರಹವನ ಜೊತೆಗೆ ಗಿರಿಜಾ ಕಲ್ಯಾಣ, ಇದಕ್ಕಾಗಿ ಇಂತಹ ಒಂದು ಧಾರ್ಮಿಕವಾದಂತಹ ಕಾರ್ಯಕ್ರಮದಲ್ಲಿ ನವಜೋಡಿಗಳಿಗೆ ವಿವಾಹ ಯೋಗ ಬರ್ತಕ್ಕಂಥ ಈ ಯೋಗ ಫಲ ಇದೆಯಲ್ಲ, ಇದು ಬಹಳ ವಿಶೇಷ. ಹಾಗೆ ಇವತ್ತು ಈ ವಿವಾಹ ವೇದಿಕೆಯನ್ನು ಹತ್ತಿರತಕ್ಕಂಥ ನವದಂಪತಿಗಳಿಗೆ ನಿಮ್ಮ ಅದೃಷ್ಟ ಬಹಳ ವಿಶೇಷವಾದ್ದು. ನೀವೇ ಸ್ವತಃ ಮದುವೆ ಮಾಡಿಕೊಂಡಿದ್ದರೆ 10 ಕೋಟಿ ಖರ್ಚು ಮಾಡಿದರೂ ಸಹಿತ ಬಹುಶಃ ಇಷ್ಟು ಜನಗಳ ಆಶೀರ್ವಾದ ನಿಮಗೆ ಸಿಗ್ತಿರಲಿಲ್ಲ. ಇವತ್ತಿನ ದಿವಸ ನಿಮಗೆಲ್ಲೋ ಒಂದು ಮನಸ್ಸಲ್ಲಿರ್ಬೋದು, ಒಂದು 5 ಸ್ಟಾರ್ ಹೋಟ್ಲಲ್ಲೋ ಅಥವಾ ಒಂದು ಪ್ಯಾಲೇಸಲ್ಲೋ ಅಥವಾ ಯಾವುದೋ ಒಂದು ಚೌಟ್ರಿಯಲ್ಲೋ ಮದುವೆ ಆಗಲಿಲ್ವಲ್ಲ ಅಂತ. ಅಲ್ಲಿ ಎಲ್ಲಿ ಮದುವೆ ಆದರೂ ಅದು ಹಣ. ಇವತ್ತಿನ ದಿವಸ 500ಕ್ಕೂ 1000ಕ್ಕೂ ಬೆಲೆ ಇಲ್ಲ. ಮಾನವ ನಿರ್ಮಿತ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ, ಈ ಮನುಷ್ಯ ಏನನ್ನು ಸೃಷ್ಟಿಪಡಿಸಿದ್ರೂ ಅದಕ್ಕೆ ಕೊನೆ ಇದೆ. ಆದರೆ ಭಗವಂತ ನಮಗೆ ಕಾಣದಿರತಕ್ಕಂತಹ ಭಗವಂತ ಒಂದು ಅಗೋಚರವಾಗಿರೋ ಶಕ್ತಿ, ಆತನ ಸೃಷ್ಟಿ ಶಾಶ್ವತವಾಗಿದೆ. ಮಾನವ ನಿರ್ಮಿತ 500-1000 ರೂಪಾಯಿ ನೋಟು ಇವತ್ತು ಅದಕ್ಕೆ ಕೊನೆ ಆಗೋಯಿತು. ಇಲ್ಲಿವರೆಗೂ 1000ಕ್ಕೆ 500ಕ್ಕೆ ಕೊನೆ ಇರಲಿಲ್ಲ, ಇವತ್ತು ಕೊನೆ ಆಗೋಯಿತು. ಆದರೆ ಭಗವತ್ ಸಂಕಲ್ಪ, ದೈವ ಸೃಷ್ಟಿ, ಆ ದೇವರು ಇಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ಪ್ರೀತಿ ವಿಶ್ವಾಸ, ಅದಕ್ಕೆ ಕೊನೆ ಇದೆಯಾ? ಆ ಪ್ರೀತಿ ವಿಶ್ವಾಸ ಇದೇನಲಿಕ್ಕೋಸ್ಕರನೇ ಈ ದಂಪತಿಗಳ ಇಬ್ಬರ ಮನಸ್ಸು ಒಂದಾಗ್ತಾ ಇರತಕ್ಕಂಥದ್ದು. ವರ್ಷದೊಳಗೆ ಒಂದು ಸಂತಾನ ಆಗಬೇಕು, ನಿಜ ಆಗಲೇಬೇಕು. ನಮ್ಮ ಹಿಂದೂ ಸನಾತನ ಧರ್ಮ, ಹಿಂದೂಗಳ ಸಂತತಿ ಇವತ್ತು ಕ್ಷೀಣಿತವಾಗ್ತಾ ಇದೆ. ಈ ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ ಕೇಳಿ. ನಮ್ಮ ಹಿಂದೂಗಳ ಸಂತತಿ ತುಂಬ ಕಡಿಮೆ ಆಗೋಗ್ತಾ ಇದೆ. ಹಿಂದೂಗಳು ಭಾರತ ದೇಶದಲ್ಲಿ ಕಡಿಮೆ ಆಗೋಗ್ತಾ ಇದ್ದಾರೆ. ಹಿಂದೆ ಮನೆಗೆ 4 ಜನ ಮಕ್ಕಳಿದ್ದರು, ಒಬ್ಬ ತಂದೆ ತಾಯಿಗೆ 5 ಜನ 6 ಜನ ಮಕ್ಕಳಿದ್ದರು. ಇವತ್ತಿನ ದಿವಸ ಮನೆಗೊಂದು ಮಗು. ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಆರ್ತಿಗೊಂದು ಕೀರ್ತಿಗೊಂದಿತ್ತು, ಈಗ ಆರ್ತಿಗೂ ಒಂದೇ ಕೀರ್ತಿಗೂ ಒಂದೇ. ಇನ್ನೊಂದು ಸ್ವಲ್ಪ ದಿವಸ ಪಕ್ಕದವ್ರ ಮನೆ ಮಗು ನೋಡಿಬಿಟ್ಟು ನೀವು ಆನಂದ ಪಡಿ. ಅದು ಆಯಿತಾ, ನನಗೆ ನೀನು ಮಗು, ನಿನಗೆ ನಾನು ಮಗು, ನಾವಿಬ್ಬರೇ ಆಟ ಆಡ್ತಾ ಇರಬೇಕು. ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಹಿಂದಿನ ಪರಂಪರೆ, ನಮ್ಮ ಹಿಂದಿನವರು ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ಅವರು ಹೇಗೆ ಬೆಳೆದು ಬಂದಿದ್ದಾರೆ ಅದನ್ನು ನಾವು ಅನುಸರಿಸಬೇಕು. ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಇವರು ಮನೆಗಳಲ್ಲಿ 5 ಜನ 6 ಜನ 8 ಜನ 10 ಜನಕ್ಕೆ ಸಂತತಿ ಇತ್ತು. ಯಾರೂ ಉಪವಾಸ ಇಲ್ಲ, ಯಾರೂ ಬಟ್ಟೆ ಇಲ್ದಿರ ಬರಿ ಮೈಲಿ ಓಡಾಡಲಿಲ್ಲ, ಯಾರೂ ಆಸ್ತಿ ಅಂತಸ್ತಿಲ್ದಿರ ಇರಲಿಲ್ಲ. ಇವತ್ತು ಮನೆಗೆ ಒಬ್ಬರ ಮಗು, ಆ ಮಗು ಶಾಲೆಗೆ ಫೀಸ್ ಕಟ್ಟೋದಕ್ಕೆ ನಮ್ಮ ಯೋಗ್ಯತೆ ಇಲ್ಲ ಅಲ್ವಾ? ಮಕ್ಕಳ ಶಾಲೆ ಕಟ್ಟೋದಕ್ಕಾಗ್ತಿಲ್ಲ. ಕಾರಣ ನಮಗೆ ಐಫೈ ಬದುಕಬೇಕು, ಒಳ್ಳೆ ಒಂದು ಹೈ ಲೆವೆಲಲ್ಲಿರೋ ಕ್ಲಾಸ್ ಬೇಕು, ಸರ್ಕಾರಿ ಶಾಲೆ ಬೇಡ, ಹಾಗೆ ಒಳ್ಳೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ಬೇಡ. ಯಾರಾದರೂ ಒಬ್ಬರಿಗೆ ಸಂಸ್ಕಾರದ ಅರಿವನ್ನು ಮೂಡಿಸ್ತಿದ್ದಾರಾ? ಮನೆಗೆ ಯಾರಾದರೂ ಒಬ್ಬರು ಹಿರಿಯರು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂತಹ ವ್ಯವಧಾನತೆ ಇವತ್ತು ನಮ್ಮ ಮನೆ ಮಕ್ಕಳಿಗಿಲ್ಲ. ಯಾಕೆಂದರೆ ಶಾಲೆಯಲ್ಲಿ ಹೇಳ್ಕೊಡಲ್ಲ, ಅಪ್ಪ ಅಮ್ಮನ ಜೊತೆ ಮಕ್ಕಳಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ ಹೋಗಬೇಕು, ಸಾಯಂಕಾಲ ಟ್ಯೂಷನ್ಗೆ ಹೋಗಬೇಕು, ಸುಸ್ತಾಗಿ ಮನೆಗೆ ಬಂದು ಮಲ್ಕೋಬೇಕು. ಇನ್ನು ಸಂಸ್ಕಾರದ ಪಾಠವೇ ಇಲ್ದಿದ್ದರೆ ಇನ್ನು ಮಕ್ಕಳ ಅಭಿವೃದ್ಧಿ ಹೇಗೆ? ಮಾನವ ಮೌಲ್ಯಗಳನ್ನು, ಸಂಸ್ಕಾರದ ಅರಿವನ್ನು ತಂದೆ ತಾಯಿ ಯಾರು, ಅಜ್ಜಿ ತಾತ ಯಾರು, ಗುರುಗಳು ಯಾರು, ಮನೆಗೆ ಬಂದವರು ಯಾರು, ನಾವು ಯಾರನ್ನ ಹೇಗೆ ಗೌರವಿಸಬೇಕು, ಆ ಗೌರವ ಘನತೆನ ನಮ್ಮ ಮನೆ ಮಕ್ಕಳಿಗೆ ತುಂಬಬೇಕು. ಇಂತಹ ಒಂದು ಕಾಯಕಕ್ಕೆ ನಾವು ಮುಂದಾಗಬೇಕು. ಹಾಗೆ ಈ ಸುಂದರವಾದಂತಹ ವೇದಿಕೆಯಲ್ಲಿ ಇವತ್ತಿನ ದಿವಸ ಇಷ್ಟು ಅಚ್ಚುಕಟ್ಟಾಗಿ ಬೃಹತ್ ಮಟ್ಟದ ವೇದಿಕೆಯನ್ನು ಸೃಷ್ಟಿಸಿ ಈ ನವದಂಪತಿಗಳ ಹೊಸ ಜೀವನಕ್ಕೆ ಕಾಲಿಡಲಿಕ್ಕೆ ಅಣಿ ಮಾಡಿಕೊಟ್ಟಂಥ ವೆಂಕಟೇಶ್ ಮತ್ತು ಅವರ ಪರಿವಾರ ಎಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಆಧ್ಯಾತ್ಮಿಕ ಧಾರ್ಮಿಕತೆ, ಇವತ್ತಿನ ವೇದ ಮಂತ್ರಗಳು, ಅನುಷ್ಠಾನ ಪೂಜಾ ಪದ್ಧತಿಗಳನ್ನು ಶಾಸ್ತ್ರಬದ್ಧವಾಗಿ ನಡೆಸಿಕೊಟ್ಟಂತಹ ಹರೀಶ್ ಮತ್ತು ಅವರ ತಂಡಕ್ಕೆ ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಹೊಸ ಆ್ಯಪ್ನ ಬಿಡುಗಡೆ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಸ್ನೇಹಿತ ವರ್ಗಕ್ಕೂ ಭಗವಂತ ಒಳ್ಳೇದು ಮಾಡಲಿ. ಎತ್ತಿ ನಿಮ್ಮ 2 ಕೈಗಳ ಮೇಲೆ ಹೇಳಿ 11 ಸರ್ತಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಸೊಸೆಯಾಗಿ ಬಂದಾಕೆ ಅತ್ತೆಯಾಗುವುದು, ಇದು ಈ ಪ್ರಕೃತಿಯ ವಾಡಿಕೆ. ಹಾಗೆ ಇಲ್ಲೊಬ್ಬ ತಾಯಿ ಬಂದು ನನಗೆ ಇಲ್ಲಿ ಫೋಟೋ ಕೊಟ್ಟರು. ತಾಯಿ ಬಹುಶಃ ಆಯಮ್ಮನ ವಯಸ್ಸೇ ಒಂದು 60 ಇರಬಹುದೇನೋ. ಈ ಫೋಟೋಲಿರ್ತಕ್ಕಂತಹ ತಾಯಿ ಮನೆಯಿಂದ ಹೊರಟು 10 ವರ್ಷ ಆಗಿದೆ. ಆದರೆ ನಿಮ್ಮ ಆನಂದ್ ಗುರೂಜಿಯವ್ರ ಹತ್ರ ಈ ಫೋಟೋ ಮುಂದೆ ಇಟ್ಟು, ನನ್ನ ತಾಯಿ 10 ವರ್ಷ ಆಗಿದೆ ಕಾಣೆಯಾಗಿ, ನನ್ನ ತಾಯಿ ಎಲ್ಲಿದ್ದಾರೆ ನೋಡಿ. ತಾಯಿಯ ಮಹತ್ವ, ತಾಯಿಯ ಜ್ಞಾನ, ತಾಯಿಯ ವಿದ್ಯೆ, ತಾಯಿ ನಮಗೆ ಎಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥಕೋಬೇಕಾಗಿದೆ. ಸೃಷ್ಟಿಯಲ್ಲಿ ತಾಯಿಗಿನ ದೊಡ್ಡವರು ಯಾರೂ ಇಲ್ಲ. ಅದಕ್ಕೋಸ್ಕರನೇ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿ ನಾನು ತಿಳಿಸೋದೇ ಅದಕ್ಕೋಸ್ಕರ. ತಂದೆ ತಾಯಿ ಎಂಬತಕ್ಕಂಥ 2 ಧ್ರುವ ನಕ್ಷತ್ರಗಳು, ಆ ನಕ್ಷತ್ರಗಳಲ್ಲಿ ಒಂದು ಕಾಣೆಯಾದರೂ ಸಹಿತ ಪುನಃ ಬಾ ಅಂದರೆ ಬರೋದಿಲ್ಲ. ತಂದೆ ತಾಯಿಗೆ ಪ್ರತಿಯೊಬ್ಬರೂ ಸಹಿತ ಗೌರವಿಸಬೇಕು. ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗೆ ಕೊಡಬೇಕಾದಂಥ ಆದ್ಯತೆ ಕೊಟ್ಟರೆ ಆ ವಾಸ್ತುಗೃಹದಲ್ಲಿ ಸದಾಕಾಲ ಹಸನ್ಮುಖಿ ಆಗಿರ್ಬೋದು, ನಮಗೆ ನೆಮ್ಮದಿ ಇರಬಾರದು. ಅದರಿಂದ ತಾಯಿ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿನ್ನ ತಾಯಿ ನಿನಗೆ ಸಿಗುವಂತಾಗಲಿ. ನಿನ್ನ ತಾಯಿ 10 ವರ್ಷ ಕಾಣೆಯಾಗಿದೆ ಅಂತ ಹೇಳಿದ್ಯಮ್ಮ. ಈ ಫೋಟೋನಲ್ಲಿ ಅಷ್ಟು ಸ್ಪಷ್ಟ ಕಣ್ಣರೇಖೆ ಇಲ್ಲ, ಆದರೂ ನಿನ್ನ ಮನಸ್ಸು ಸಮಾಧಾನಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಪದೇ ಪದೇ ನನ್ನ ಮನಸ್ಸು ಹೇಳುತ್ತೆ, ಇವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ ಶ್ರೀ ದುರ್ಗಾ ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ ಶ್ರೀ ವನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ ಶ್ರೀ ವನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ
ದಂಪತಿ ಪೂಜೆಗೆ ಒಲಿದು ಬಾ, ನೀ ಸಂಪತ್ ಭಾಗ್ಯವ ಬೆಳೆಸು ಬಾ. ಶ್ರೀಬನಶಂಕರ್ಯೈ ನಮಃ, ಶ್ರೀ ಶಾಕಂಭರ್ಯೈ ನಮಃ. ದಂಪತಿ ಪೂಜೆಗೆ ಒಲಿದು ಬಾ, ನೀ ಸಂಪತ್ ಭಾಗ್ಯವ ಬೆಳೆಸು ಬಾ. ಮಹಿಳೆಯ ಪೂಜೆಗೆ ನಲಿದು ಬಾ, ಶುಭ ಮಂಗಳ ನೀಡುತ್ತ ಸಲಹು ಬಾ. ಮಹಿಳೆಯ ಪೂಜೆಗೆ ನಲಿದು ಬಾ, ಶುಭ ಮಂಗಳ ನೀಡುತ್ತ ಸಲಹು ಬಾ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಕಾಡದೆ ಎಂದಿಗೂ ಬರಗಾಲ, ನೀ ಪಾಲಿಸು ನಮ್ಮನು ಚಿರಕಾಲ. ಕಾಡದೆ ಎಂದಿಗೂ ಬರಗಾಲ, ನೀ ಪಾಲಿಸು ನಮ್ಮನು ಚಿರಕಾಲ. ನಿರುತವು ನೀಡು ಶುಭ ಕಾಲ, ನಾ ನೆನೆಯುವೆ ನಿನ್ನನು ಅನುಗಾಲ. ನಿರುತವು ನೀಡು ಶುಭ ಕಾಲ, ನಾ ನೆನೆಯುವೆ ನಿನ್ನನು ಅನುಗಾಲ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀ ದುರ್ಗಾ ಜಯ ದುರ್ಗಾ, ನವದುರ್ಗಾ ವನದುರ್ಗಾ. ಶ್ರೀ ದುರ್ಗಾ ಜಯ ದುರ್ಗಾ, ನವದುರ್ಗಾ ವನದುರ್ಗಾ. ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ. ಶರಣೆಂದೇ ಪಾಲಿಸುತ್ತಾಯೆ ಮಹಾಕಾಳಿ ಮಹಾಮಾಯೆ. ಶ್ರೀಬನಶಂಕರಿ ರುದ್ರಾಣಿ ತಾಯೇ ಶಾಕಂಭರಿ ಭದ್ರಾಣಿ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀಬನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ದುರಿತ ನಿವಾರಿಣಿ ದುಃಖ ವಿಮೋಚನಿ ದುರ್ಗತಿ ನಾಶಿನಿ ತ್ರಿಲೋಚನಿ. ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ. ದುರಿತ ನಿವಾರಿಣಿ ದುಃಖ ವಿಮೋಚನಿ ದುರ್ಗತಿ ನಾಶಿನಿ ತ್ರಿಲೋಚನಿ. ಬ್ರಹ್ಮಾಂಡ ಜನನಿ ಬ್ರಹ್ಮಾಂಡೋದರಿ ಬ್ರಹ್ಮಾಣಿ ಜಯ ದುರ್ಗಾಂಬೆ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಜಯ ಜಯ ದೇವಿ ಜಯ ಜಯ ದೇವಿ ದುರ್ಗಾ ದೇವಿ ಶರಣಂ. ಕದಂಬವನ ಪ್ರಿಯೆ ಹಿಮಗಿರಿ ನಿಲಯೇ ಕನಕವಲ್ಲರಿ ಧಾರಿಣಿ. ಲೋಕೋದ್ಧಾರಿಣಿ ಭವಭಯಹಾರಿಣಿ ಕಾತ್ಯಾಯನಿ ಜಯ ದುರ್ಗಾಂಬೆ. ಕದಂಬವನ ಪ್ರಿಯೆ ಹಿಮಗಿರಿ ನಿಲಯೇ ಕನಕವಲ್ಲರಿ
ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ ಗುರುವೆ ಇಂದು. ನಿಮ್ಮಿಂದಲೇ ನನಗೆ ಸಕಲವೆಂದು. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ನೂರಾರು ಚಿಂತೆ ಮನದಲ್ಲಿ ಕಾಡಿ, ಆಸೆಗಳ ಬಳ್ಳಿ ದಿನ ದಿನವೂ ಮಾಡಿ, ಕಮರಿ ಹೋಗುವ ಮುನ್ನ ನಿಮ್ಮ ಕಂಡೆ. ನೂರಾರು ಚಿಂತೆ ಮನದಲ್ಲಿ ಕಾಡಿ, ಆಸೆಗಳ ಬಳ್ಳಿ ದಿನ ದಿನವೂ ಮಾಡಿ, ಕಮರಿ ಹೋಗುವ ಮುನ್ನ ನಿಮ್ಮ ಕಂಡೆ. ಕಂಡಂತ ಕ್ಷಣವೇ ಮಿಂಚೊಂದು ಮಿನುಗಿ, ಕಂಡಂತ ಕ್ಷಣವೇ ಮಿಂಚೊಂದು ಮಿನುಗಿ, ಮೂಡಿತು ಹೊಂಬೆಳಕು ಕಂಗಳಲ್ಲಿ, ಬಯಸಿತು ದರ್ಶನವ ಆ ಕ್ಷಣದಲ್ಲಿ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ ಗುರುವೆ ಇಂದು. ನಿಮ್ಮಿಂದಲೇ ನನಗೆ ಸಕಲವೆಂದು. ಕಂಡೊಡನೆ ಗುರುವೇ ನಿಮ್ಮಯ ಮೊಗವ, ಹರಿಹರರ ತೇಜಸ್ಸು ಮನ ತುಂಬಿತು, ಹರಿಯದಲೆ ನಿಮ್ಮ ಪಾದವನೆ ನಂಬಿತು. ಕಂಡೊಡನೆ ಗುರುವೇ ನಿಮ್ಮಯ ಮೊಗವ, ಹರಿಹರರ ತೇಜಸ್ಸು ಮನ ತುಂಬಿತು, ಹರಿಯದಲೆ ನಿಮ್ಮ ಪಾದವನೆ ನಂಬಿತು. ಗುರುವೇ ನಿಮ್ಮನುಗ್ರಹವ ಬೇಡಿ ಬಂದೆ, ಗುರುವೇ ನಿಮ್ಮನುಗ್ರಹವ ಬೇಡಿ ಬಂದೆ, ನನ್ನೆಲ್ಲ ನೋವುಗಳ ನಿಮಗರುಹಿದೆ, ನಿಮ್ಮ ನುಡಿ ಅಮೃತಕ್ಕೆ ಕಾದು ನಿಂದೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಆನಂದ ಗುರುಜಿಯ ಪಾದಗಳಿಗೆ ನಮಿಸೋಣ ಬನ್ನಿರಿ ಶತವಂದನೆ. ಕರುಣಾಡ ಕಲ್ಪತರು ಕರುಣಾಳುವೆ ಗುರು ನಿಮ್ಮ ಪಾದಕ್ಕೆ ಶರಣೆನ್ನುವೆ. ಅಭಯವನು ಬೇಡಿ ಶಿರವಾಗಿ ಬಂದೆ, ನಾ ತಿಳಿದೆ ನಿಜವೊಂದ ಗುರುವೇ ಇಂದು. ನಿಮ್ಮಿಂದಲೇ ನನಗೆ ಸಕಲವೆಂದು. ನೊಂದವರ ಬಾಳಿಗೆ ಭಾಗ್ಯ ನೀಡುವಿರಿ, ಭಯವಳಿಸುತ್ತಾ ಮನಕ್ಕೆ ಧೈರ್ಯ ತುಂಬುವಿರಿ, ಬದುಕಿ ಬಾಳುವ ಆಸೆ ಚಿಗುರಿಸುವಿರಿ. ನೊಂದವರ
ಬಡವರ ಬಾಳಿಗೆ ಭಾಗ್ಯ ನೀಡುವಿರಿ, ಭಯವಳಿಸುತ್ತಾ ಮನಕ್ಕೆ ಧೈರ್ಯ ತುಂಬುವಿರಿ, ಬದುಕಿ ಬಾಳುವ ಆಸೆ ಚಿಗುರಿಸುವಿರಿ. ಭಕ್ತಿ ರಸದ ಋಷಿ ಮಹಾನ್ ಮಹರ್ಷಿ, ಭಕ್ತಿ ರಸದ ಋಷಿ ಮಹಾನ್ ಮಹರ್ಷಿ, ಆನಂದ ಗುರುಜಿಯೇ ನಮ್ಮ ದೈವ. ಪರ ಸುಖಕ್ಕೆ ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ, ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ. ಶರಣು ಆನಂದ ಗುರುಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ. ಜನ್ಮ ಜಾತಕ ದೋಷವು ನಮ್ಮ ಕಾಡಿರಲೇನು, ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು. ಜನ್ಮ ಜಾತಕ ದೋಷವು ನಮ್ಮ ಕಾಡಿರಲೇನು, ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು. ಆಸ್ತಿ ವ್ಯಾಜ್ಯ ದ್ವೇಷದ ಕಿಚ್ಚೆ ಇರಲಿ ನಮ್ಮಲ್ಲಿ, ಯಾವ ದೋಷವಾದರೂ ಪರಿಹಾರವು ಕ್ಷಣದಲ್ಲಿ ಶ್ರೀ ಗುರುಗಳಲ್ಲಿ.
ರುಜಿನಗಳನ್ನು ಕಳೆವ ರುದ್ರೇಶ್ವರಿ, ಮಕ್ಕಳ ಸಲಹುವ ಮಾತೇಶ್ವರಿ, ರುಜಿನಗಳನ್ನು ಕಳೆವ ರುದ್ರೇಶ್ವರಿ, ಮಕ್ಕಳ ಸಲಹುವ ಮಾತೇಶ್ವರಿ, ಅರುಣ ರೂಪದಿ ಮೆರೆವ ಅರುಣೇಶ್ವರಿ, ಶ್ರೀ ಮಾರಿಕಾಂಬ ಶಿರಸೇಶ್ವರಿ, ಅರುಣ ರೂಪದಿ ಮೆರೆವ ಅರುಣೇಶ್ವರಿ, ಶ್ರೀ ಮಾರಿಕಾಂಬ ಶಿರಸೇಶ್ವರಿ, ಮಂತ್ರರೂಪಿಣಿ ತಂತ್ರರೂಪಿಣಿ ಯಂತ್ರರೂಪಿಣಿ ಶ್ರೀಮಾರಿ, ರೋಗನಾಶಿನಿ ಕ್ಷೇಮದಾಯಿನಿ ದಿವ್ಯರೂಪಿಣಿ ಶ್ರೀಮಾರಿ, ಸಿಂಹವಾಹಿನಿ ದುಷ್ಟಮರ್ದಿನಿ ಶಿಷ್ಟಪೋಷಿಣಿ ಶ್ರೀಮಾರಿ, ದುರ್ಗೇಶ್ವರಿ ಭೂತೇಶ್ವರಿ ಲೋಕೇಶ್ವರಿ ಶಿರಸೇಶ್ವರಿ. ಕಾಂತಿ ರೂಪದಿ ಮೆರೆವ ಜ್ಯೋತೀಶ್ವರಿ, ಭ್ರಾಂತಿಯ ನಳಿಸುವ ಶಾಂತೇಶ್ವರಿ, ಕಾಂತಿ ರೂಪದಿ ಮೆರೆವ ಜ್ಯೋತೀಶ್ವರಿ, ಭ್ರಾಂತಿಯ ನಳಿಸುವ ಶಾಂತೇಶ್ವರಿ, ಚರಣಕ್ಕೆ ನಮಿಸುವೆ ಚಕ್ರೇಶ್ವರಿ, ಶ್ರೀ ಮಾರಿಕಾಂಬ ಶಿರಸೇಶ್ವರಿ, ಚರಣಕ್ಕೆ ನಮಿಸುವೆ ಚಕ್ರೇಶ್ವರಿ, ಶ್ರೀ ಮಾರಿಕಾಂಬ ಶಿರಸೇಶ್ವರಿ, ಮಂತ್ರರೂಪಿಣಿ ತಂತ್ರರೂಪಿಣಿ ಯಂತ್ರರೂಪಿಣಿ ಶ್ರೀಮಾರಿ, ರೋಗನಾಶಿನಿ ಕ್ಷೇಮದಾಯಿನಿ ದಿವ್ಯರೂಪಿಣಿ ಶ್ರೀಮಾರಿ, ಸಿಂಹವಾಹಿನಿ ದುಷ್ಟಮರ್ದಿನಿ ಶಿಷ್ಟಪೋಷಿಣಿ ಶ್ರೀಮಾರಿ, ದುರ್ಗೇಶ್ವರಿ ಭೂತೇಶ್ವರಿ ಲೋಕೇಶ್ವರಿ ಶಿರಸೇಶ್ವರಿ, ಮಾಹೇಶ್ವರಿ ಮಾರೀಶ್ವರಿ, ಮಾಹೇಶ್ವರಿ ಮಾರೀಶ್ವರಿ, ಮಂತ್ರರೂಪಿಣಿ ತಂತ್ರರೂಪಿಣಿ ಯಂತ್ರರೂಪಿಣಿ ಶ್ರೀಮಾರಿ, ರೋಗನಾಶಿನಿ ಕ್ಷೇಮದಾಯಿನಿ ದಿವ್ಯರೂಪಿಣಿ ಶ್ರೀಮಾರಿ, ಸಿಂಹವಾಹಿನಿ ದುಷ್ಟಮರ್ದಿನಿ ಶಿಷ್ಟಪೋಷಿಣಿ ಶ್ರೀಮಾರಿ, ದುರ್ಗೇಶ್ವರಿ ಭೂತೇಶ್ವರಿ ಲೋಕೇಶ್ವರಿ ಶಿರಸೇಶ್ವರಿ. ಓಂ ಜಾತವೇದಸೇ ಸುನವಾಮ ಸೋಮರಾತಿದೋ ನಿದಹಾತಿ ವೇದಾಃ ಸನಃ ಪರ್ಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾದ್ವಿಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುದರಸದರಸೇ ನಮಃ ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ಥವ್ರತ ದುರ್ಗಾಣಿ ವಿಶ್ವಾಂ ಪೌಶ್ಚಪತ್ವೇಂ ಬಹುದಾರ್ಭವೇಂ ಭವಾತ್ವಕಾಯಿತನಯಾಯಿಷಯೋಃ ವಿಶ್ವಾಣಿನೋ ದುರ್ಗಾ ಜಾತವೇದ ಸಿಂಧುನ್ನನಾವಾ ದುರಿತಾ ಹಿ ವರ್ಷೇ. ಓಂ ಶ್ರೀಂ ಭಗವತೀ ನಮಃ, ಓಂ ಶ್ರೀಂ ಭಗವತೀ ನಮಃ, ಓಂ ಶ್ರೀಂ ಭಗವತೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಗಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವೃಸದಾಂ ದೌತಾಂ ನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿಧಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಗಳಾಂ ಶ್ರೀಚಕ್ರಸಂಚಾರಿಣೀಂ ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ ಮಹಾಲಲಿತಾಂ ಫಲಾತ್ರಿಪುರಸುಂದರೀ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರದಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ವನಭಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ಚುಮ್ರಶಾನಹಂ. ಓಂ ಶ್ರೀಂ ಭಗವತೀ ನಮಃ, ಓಂ ಶ್ರೀಂ ಭಗವತೀ ನಮಃ, ಓಂ ಶ್ರೀಂ ಭಗವತೀ ನಮಃ. ಶ್ರೀ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಫಲಾತ್ರಿಪುರಸುಂದರಿ ಶ್ರೀ ದುರ್ಗಾ ಪರಮೇಶ್ವರಿ ದೇವತಾಭ್ಯೋ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಐನಾಪುರ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ
ಇವತ್ತಿನ ದಿವಸ ಸತತವಾಗಿ 6 ದಿನಗಳಿಂದ ನಿರಂತರವಾಗಿ ಅನುಷ್ಠಾನ ನಡೀತಾ ಇದೆ. ಈ ಸುಂದರವಾದಂತಹ ಕೃಷ್ಣಶಿಲಾ ಮೂರ್ತಿ ಭಗವತಿಯನ್ನು ತುಂಬ ದೂರದಿಂದ ವಿಗ್ರಹವನ್ನು ಕೆತ್ತನೆ ಮಾಡಿಸಿ ಈ ಒಂದು ಗುಡ್ಡಗಾಡಿನಲ್ಲಿ ಬಯಲುಸೀಮೆ ಎಂದರೂ ತಪ್ಪಾಗಲಾರದು. ಇಲ್ಲಿ ನೀರೆಂಬತಕ್ಕಂತಹದ್ದು ಬಹಳ ಅಭಾವ. ಆದರೆ ಪವಾಡ ಎಂಬಂಥ ರೀತಿ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಾ ಇರತಕ್ಕಂಥ ಈ ಸ್ಥಳ ಬಹುಶಃ ಹಿಂದೆ ಭಗವತ್ ಸಂಕಲ್ಪ ಆಗಲೇ ಬರೆದಿಟ್ಟಿದೆಯೇನೋ, ಇಲ್ಲಿ ದೇವಸ್ಥಾನ ಆಗಬೇಕು, ದೇವಿಯ ದರ್ಶನ ಆಗಬೇಕು, ಈ ಭಾಗದ ಭಕ್ತರಿಗೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿಯಾಗಿ ಇಲ್ಲಿ ನೆಲೆಸಬೇಕು ಅಂತಹ ಒಂದು ಚೈತನ್ಯ ಶಕ್ತಿ ಭಗವತಿನ ನಾವಿಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಅಮ್ಮನವರಿಗೆ ವಿಶೇಷವಾದಂತಹ ರೀತಿ ನವಚಂಡಿಕಾ ಹಾಗೂ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು ನಡೆಸಿ ಭಕ್ತರು ಸಾಕಷ್ಟು ಕಳೆದ 6 ದಿನಗಳಿಂದ ನಿರಂತರವಾದ ಸೇವೆ ನಡೆಸ್ತಾ ಇದ್ದಾರೆ. ಈ ಸೇವಾ ಭಾಗ್ಯದಿಂದ ಬರ್ತಕ್ಕಂತಹ ಭಕ್ತರು ಮನಸ್ಸಂಕಲ್ಪವನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಪವಾಡಗಳನ್ನು ಸೃಷ್ಟಿಸಿರ್ತಕ್ಕಂತಹ ಈ ಒಂದು ಬಾಲಾಲಯ ಇದು ಪ್ರಥಮದಲ್ಲಿ ಇನ್ನೂ ಬಾಲಾಲಯವೇ, ಬರೀ 6 ದಿನಗಳಷ್ಟೇ ಆಗಿದೆ ಅಮ್ಮನವರ ಸಾನ್ನಿಧ್ಯ. ಆದರೆ ಬೇಡಿದವರುಗಳನ್ನು ಶೀಘ್ರವಾಗಿ ದಯಪಾಲಿಸ್ತಾ ಇದ್ದಾಳೆ ಅಂತಹ ಕಾಮಧೇನುವಿನ ಈ ಒಂದು ಕಲ್ಪವೃಕ್ಷ. ವಿಶೇಷವಾಗಿರ್ತಕ್ಕಂತಹ ದುರ್ಗಾಮಾತೆಯ ಅನುಷ್ಠಾನ ಯಾರು ಶ್ರದ್ಧೆಯಿಂದ ಪ್ರಾರ್ಥಿಸ್ತಿದ್ದಾರೋ ಅವರ ಕೋರಿಕೆಗಳನ್ನು ಶೀಘ್ರವಾಗಿ ಈಡೇರಿಸ್ತಾ ಇದ್ದಾಳೆ ಮಹಾತಾಯಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಈ ಭಾಗದಲ್ಲಿ ರೈತರು ಸಹಿತ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಒಳ್ಳೆ ಮಳೆ ಆಗಬೇಕು. ಆ ಮಳೆಗೋಸ್ಕರ ಜೊತೆಗೆ ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರವಿರಬೇಕು. ಆ ಶಕ್ತಿ ಕೇಂದ್ರ 4 ಕಿಲೋಮೀಟರಷ್ಟು ಪರಿಕ್ರಮಿಸಿದ್ರೆ ಮಹಾರಾಷ್ಟ್ರದಿಂದಲೂ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಸತತವಾಗಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇದೆ. ಈ ವಿಗ್ರಹದಲ್ಲಿ ಶಕ್ತಿಯೋ, ಈ ಭೂಮಿಯಲ್ಲೇ ಶಕ್ತಿಯೋ, ಅಥವಾ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಶಕ್ತಿಯೋ ಯಾವುದೂ ಅರಿಯದು. ಆದರೆ ಒಂದಂತೂ ಸತ್ಯ, ನಂಬಿದವರನ್ನ ಕೈ ಹಿಡಿದು ನಡೆಸ್ತಿರ್ತಕ್ಕಂತಹ ಕಲ್ಪವಲ್ಲಿಯಾಗಿ ತಾಯಿ ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ ಇಲ್ಲಿ ಕೂತಿದ್ದಾಳೆ. ಅಮ್ಮನವ್ರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋಣ. ನಾವು ನೀವೆಲ್ಲರೂ ಸಹಿತ ಪ್ರಾರ್ಥಿಸಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಈ ಒಂದು ಮಹಾಯಾಗ, ಚಂಡಿಕಾ ಮಹಾಯಾಗ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲರಿಗೂ ಶುಭವನ್ನೇ ತರಲಿ. ಓಂ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಈ ಒಂದು ಐನಾಪುರ ಗ್ರಾಮದಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಮಹಾಲಕ್ಷ್ಮಿ ನಮೋಸ್ತುತೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತೆ ಅಂತ ಹೇಳಿ ಲಕ್ಷ್ಮಿ ಆವಾಹನೆ ಮಾಡಿ ಪೂಜಾನುಷ್ಠಾನವನ್ನು ಮಾಡ್ತಿದ್ದಾರೆ. ಬನ್ನಿ ದರ್ಶನ ಮಾಡಿ ಬರೋಣ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಈ ಒಂದು ಬೃಹನ್ ಮಟ್ಟದ ಆಲಯವನ್ನು ನಿರ್ಮಿಸಬೇಕಾದ್ರೆ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಶ್ರಮ ಯಾರ್ದು? ಎಲ್ಲವೂ ಆ ದೇವಿ ಕೊಟ್ಟದ್ದೇ. ಆ ತಾಯಿ ಕೊಟ್ಟಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಸುರೇಶ್ ಮತ್ತು ಅವರ ಪರಿವಾರ, ಅವರ ಸ್ನೇಹಿತರು, ಜೊತೆಗೆ ಗ್ರಾಮಸ್ಥರು, ಈ ಭಾಗದಲ್ಲಿರ್ತಕ್ಕಂಥ ಸಮಸ್ತರು ಸೇರಿ ಈ ದೇವಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸಿ, ಜೊತೆಗೆ ಈ ಒಂದು ಸುಂದರವಾದಂತಹ ಮೂರ್ತಿನ ಹಿಮಾಂಶು ಎಂಬತಕ್ಕಂತಹ ಓರ್ವ ವ್ಯಕ್ತಿಯ ಹೆಸರಲ್ಲಿ ಅವರ ತಾಯಿ ಶ್ರದ್ಧಾಭಕ್ತಿಯಾಗಿ ವಿಗ್ರಹವನ್ನು ಹೀಗೇ ಇರಬೇಕು. ಅಮ್ಮನವರನ್ನು ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರಗೆ ಸಮೀಪದಲ್ಲಿರ್ತಕ್ಕಂಥದ್ದು, ಕರ್ನಾಟಕದಿಂದ 4 ಕಿಲೋಮೀಟರ್ ಅಷ್ಟೇ ಮಹಾರಾಷ್ಟ್ರ ಇರ್ತಕ್ಕಂಥದ್ದು. ಆದರೆ ಎಲ್ಲರ ಆರಾಧ್ಯ ದೇವತೆ ಆಗಿರ್ತಕ್ಕಂತಹ ಭಗವತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಬೇಕು ಅಂಥೇಳಿ ಶ್ರದ್ಧಾಭಕ್ತಿಯಾಗಿ ಭಗವತಿನ ಪ್ರಾರ್ಥಿಸ್ತಿದ್ದಾರೆ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಎರಡೂ ಕೈಗಳನ್ನು ಮೇಲೆತ್ತಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ ಹೇಳಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ದುರ್ಗಾಯೈ ನಮಃ. ಓಂ ಕಾತ್ಯಾಯನಿ ನಮಃ. ಓಂ ನವದುರ್ಗಾಯ ನಮಃ. ಓಂ ಮಹಾಕಾಳಿ ನಮಃ. ಓಂ ಮಹಾಸುಭಗಾಯ ನಮಃ. ಓಂ ನಿತ್ಯಕ್ಲಿನ್ನಾಯ ನಮಃ. ಓಂ ನಿರುಪಮಾಯ ನಮಃ. ಓಂ ಆನಂದದಾಯಕೇ ನಮಃ.
ಸರ್ವಮಂಗಳೇ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಗೋಮಾಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಸರಸಿಜನಿಲಯೇ ನಮಃ ಶ್ರೀಂ ಲಲಿತಾ ಭುವನೇಶ್ವರಿ ದೇವತಾ ಪ್ರಿಯತಾ. ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಪೂಜೆ ಕೂತಿದ್ದೀರಿ. ಇಲ್ಲಿರ್ತಕ್ಕಂತಹ ತಾಯಿ ಭುವನೇಶ್ವರಿಯ ಚಾಮುಂಡೇಶ್ವರಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಐನಾಪುರ ಗ್ರಾಮದ ಈ ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯದಲ್ಲಿ ಆಗಮಿಸಿರ್ತಕ್ಕಂತಹ ಭಕ್ತರು ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ದೇವಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಸಾಮೂಹಿಕವಾದಂಥ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಮಾಡಲಿಕ್ಕಾಗಿ ಬಂದಿರುವ ಸಮಸ್ತ ಭಕ್ತರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾನು ದೇವಿನ ಪ್ರಾರ್ಥಿಸ್ತೇನೆ. ಮೊದಲನೇದಾಗಿ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ಸಂಕಲ್ಪವನ್ನು ಮಾಡೋಣ. ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ ಗಣಪತಿನ ಪ್ರಾರ್ಥನೆ ಮಾಡಿ 11 ಬಾರಿ ಓಂ ಗಂ ಗಣಪತೇ ನಮಃ, 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 ಓಂ ಗಂ ಗಣಪತೇ ನಮಃ. ಎಲ್ಲರೂ ಮಮ ಅಂತ ಹೇಳಿ. ಮಮ ಯಜಮಾನಸ್ಯ ಗೋತ್ರೋದ್ಭವಸ್ಯ. ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಹೇಳಿಕೊಂಡು ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ತಾಯಿ ಶಂಕರಿನ ಪ್ರಾರ್ಥನೆ ಮಾಡಿ. ನಿಮ್ಮ ಐನಾಪುರದಲ್ಲಿ ಇಲ್ಲಿರ್ತಕ್ಕಂತಹ ಗ್ರಾಮ ದೇವತೆ, ಈ ಗ್ರಾಮದ ಅಧಿದೇವತೆ ಯಾರೋ ಆ ತಾಯಿನ ಪ್ರಾರ್ಥನೆ ಮಾಡಿ. ಶ್ರೀ ಸಿದ್ದೇಶ್ವರನ್ನ ಪ್ರಾರ್ಥನೆ ಮಾಡಿ. ತಾಯಿ ಎಲ್ಲಮ್ಮನ ಆರಾಧನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಗವತಿ ಶ್ರೀರಾಜರಾಜೇಶ್ವರಿ. ಹಾಗೆ ಪ್ರಾರ್ಥನೆ ಆದ ನಂತರ ಹೇಳ್ಕೊಳ್ಳಿ. ಮಮ ಉಪಾರ್ಥ ಸಮಸ್ತ ಋತಕ್ಷೇತ್ರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಜನ್ಮ ಜನ್ಮಾಂತರೇಷು ಶ್ರೀ ಅಂಬಾ ಪೂಜಾಂ ಆಚಾರ್ಯ ಮುಖೇನ ಆಚರಿತ ಅಸ್ಮಿನ್ ದಿನೇ ಶ್ರೀ ಮಹಾಲಕ್ಷ್ಮಿ ದೇವತಾ ಪ್ರಿಯತಾ ಮಹಾಲಕ್ಷ್ಮಿ ದೇವತಾ ಆಚಾರ್ಯ ಮುಖೇನ ಆಚರಿತ ಮಮ ಕುಟುಂಬ ಪರಿವಾರ ವರ್ಗಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥಂ ಶ್ರೀ ಬಾಲ ತ್ರಿಪುರ ಸುಂದರಿ ದೇವತಾ ಪ್ರೀತ್ಯರ್ಥಂ ಶ್ರೀ ಅಂಬಾ ಅನುಗ್ರಹ ಪ್ರಸೀದ ಕಾಲೇ ಕುಂಕುಮಾರ್ಚನ ಪುಷ್ಪಾರ್ಚನ ಆಚಾರ್ಯ ಮುಖೇನ ಆಚರಿಸೇ. ಈಗ ನಿಮ್ಮ ತಟ್ಟೆಯ ಮುಂಭಾಗದಲ್ಲಿರ್ತಕ್ಕಂತಹ ಅರಿಶಿನ, ಕುಂಕುಮ, ಹೂವು, ಬಟ್ಲಡಿಕೆ ಮತ್ತು 2 ದೀಪಗಳನ್ನು ರೆಡಿ ಮಾಡ್ಕೊಳ್ಳಿ. ದೀಪಗಳನ್ನೆಲ್ಲರೂ ಹಚ್ಚಿದ್ರೆ ಆ ದೀಪವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ರಾಹು ಸ್ವರೂಪ
सर्वेश्वरी राहुकालार्चिते श्वेतांबरी राहुदोषहरि श्रीकालिके राहुक्षेत्रज्ञ दुर्गांबिके ಶ್ರದ್ಧಾಭಕ್ತಿಯಾಗಿ ಆಗಮಿಸಿದ್ರು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ದೇವಸ್ಥಾನಕ್ಕೆ ಬಂದು ಸರಿಸುಮಾರು 3/4 ಗಂಟೆ ಆಯಿತು. ಗರ್ಭಗುಡಿಯಲ್ಲಿ ತಾಯಿಗೂ ನನಗೂ ಮಾತುಕತೆ ಇತ್ತು. ಗರ್ಭಗುಡಿಯಲ್ಲಿ ನಿಮ್ಮೆಲ್ಲರ ಹಿತಕ್ಕೋಸ್ಕರ ಇವತ್ತು ಐನಾಪುರ ತಾಲೂಕಿಗೆ ನಾನು ಬಂದಿದ್ದೇನೆ. ಈ ಭಾಗದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಶುಭವಾಗಬೇಕು, ಎಲ್ಲರಿಗೂ ಸನ್ಮಂಗಳ ಉಂಟಾಗಬೇಕು ಅನ್ನೋ ಒಂದೇ ಸಂಕಲ್ಪಕ್ಕೋಸ್ಕರ ತಾಯಿ ಆಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಆಯಿತು. ಪೂಜೆ ಆದಮೇಲೆ ನನ್ನ ಕಾರ್ಯಕ್ರಮದಲ್ಲಿ ತಾವೆಲ್ಲ ವೀಕ್ಷಣೆ ಮಾಡಿರ್ತೀರಿ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಎಷ್ಟು ಜನ್ಮದ ಪುಣ್ಯಾರಿ ಇದರು. ಇನ್ನು 7 ಜನ್ಮ ಎತ್ತಿದ್ರು ನಿಮ್ಮ ಋಣ ನಾವು ತೀರ್ಸೋಕ್ಕಾಗೋದಿಲ್ಲ. ಈ ಆನಂದ್ ಗುರುಜಿ ಮೇಲೆ ಇಟ್ಟಿರ್ತಕ್ಕಂಥ ಈ ಅಭಿಮಾನ, ಈ ಪ್ರೀತಿ ವಿಶ್ವಾಸ ಇದೆಯಲ್ಲ, ಈ ಪ್ರೀತಿ ವಿಶ್ವಾಸಕ್ಕೋಸ್ಕರ ಆದಷ್ಟು ಬೇಗ ಮುಂದಿನ ವರ್ಷದ ಒಳಗಾಗಿ ಇದೇ ಆಲಯದ ಮೇಲೆ ಒಂದು ಗೋಪುರ ಕಟ್ಟಿ ಆ ಗೋಪುರದ ಮೇಲೆ 5 ಕಳಶಗಳನ್ನು ಪ್ರತಿಷ್ಠಾಪನೆ ಮಾಡುವಂತಾಗಲಿ. ಆ ಮುಂದಿನ ವರ್ಷದ ಒಳಗಾಗಿ ನಡೆಯುವಂಥ ಈ ರಾಜಗೋಪುರದ ಕಾರ್ಯಕ್ರಮಕ್ಕೆ, ಆ ರಾಜಗೋಪುರದ ಶಂಕುಸ್ಥಾಪನೆ ಕುಂಭಾಭಿಷೇಕಕ್ಕೆ ಪುನಃ ನಾನು ಬರ್ತೇನೆ. ಇಲ್ಲಿರ್ತಕ್ಕಂಥ ತಾಯಿ ಮೌನವಾಗಿ ಕೂತಿಲ್ಲ, ಮಾತಾಡೋ ತಾಯಿ. ಆದರೆ ನೀನು ಏನು ಮಾತಾಡ್ತೀಯೋ ಇಲ್ಲೋ ಅಂತ ನೋಡಬೇಕು ಅಂತಲೇ ನಾನು ಅಮ್ಮನವ್ರ ಹತ್ರ ಕೂತು ಪೂಜೆ, ಅರ್ಚನೆ, ಸಂಕಲ್ಪ, ಹೋಮ, ಪೂರ್ಣಾಹುತಿ ಎಲ್ಲ ಆದಮೇಲೆ ನೀನು ಪ್ರಸಾದ ಕೊಡೋದಂಕ ನಾನು ಇಲ್ಲಿಂದ ಹೋಗಲ್ಲ ಅಂದೆ. ನಿಮ್ಮ ಕಮಿಟಿಯವರೆಲ್ಲ ಬಂದು ನನ್ನ ಭಾಳ ಪೀಡಿಸಿದ್ರು. ಅಲ್ಲಿ ಮಹಾಲಕ್ಷ್ಮಿ ನಮೋಸ್ತುತಿಗೆ ನಮ್ಮೂರಿನ ಜನ ಕಾಯ್ತಿದ್ದಾರೆ, ನೀವು ಪೂಜೆ ಮಾಡಿಸಿ ಅಂತ. ನಾನು ಆಚೆ ಬರಬೇಕಾದ್ರೆ ನನಗೆ ಆ ತಾಯಿ ಪ್ರಸಾದ ಕೊಡಬೇಕು. ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲಿ ನೀವು ಪ್ರಸಾದ ನೋಡಿದ್ದೀರಿ. ಆನಂದ್ ಗುರುಜಿಯವರು ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಪ್ರಸಾದ ಆಗಲೇಬೇಕು, ಆಗುತ್ತೆ, ತಾಯಿ ಕೊಡ್ತಾಳೆ. ನಾನು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ನನ್ನ ಅಭಿಮಾನಿ ದೇವರುಗಳನ್ನ ನಂಬಿ ಕೆಲಸ ಮಾಡ್ತಿರ್ತಕ್ಕಂಥವನು. ನನ್ನ ದೇವರು ಗರ್ಭಗುಡಿಯಲ್ಲಿ ಎಲ್ಲಿ ದೇವರಿದ್ದಾಳೋ ಗರ್ಭಗುಡಿಯಲ್ಲಿರೋ ದೇವರುಗಳೇ ನನ್ನ ಮುಂದಿರ್ತಕ್ಕಂಥ ನೀವು ನನ್ನ ಅಭಿಮಾನಿ ದೇವರುಗಳೇ. ನಿಮ್ಮೆಲ್ಲರ ಹೃದಯದಲ್ಲಿ ಆ ತಾಯಿನ ನಾನು ನೋಡ್ತಾ ಇದ್ದೇನೆ. ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ ಗರ್ಭಗುಡಿಯಲ್ಲಿ ತಾಯಿಯ ಪ್ರಸಾದವನ್ನು ಕೇಳಿದೆ. ಸಾಕಷ್ಟೊತ್ತು ಪ್ರಸಾದ ಕೊಡೋದು ನಿಲ್ಲಿಸಿದ್ಲು. ಕಾರಣ ಏನು ಅಂತ ಒಂದು ಪ್ರಶ್ನೆ ಆಯಿತು. ನನ್ನ ಪಕ್ಕದಲ್ಲಿ ಆಕೆ ಒಬ್ಬ ಹೆಂಗಸ ತಾಯಿ ಕೂತಿದ್ಲು. ಆ ತಾಯಿನ ಕೇಳಿದೆ, ಏನಮ್ಮ ನಿಮ್ಮೂರಿನ ತಾಯಿ ಮಹಿಮೆ? ನಾನು ಎಲ್ಲೇ ಹೋಗಿ ಅಮ್ಮ ಪ್ರಸಾದ, ಅಪ್ಪ ಪ್ರಸಾದ ಅಂದರೆ ಪ್ರಸಾದ ಕೊಡ್ತಾರೆ, ಯಾಕೆ ಇವತ್ತಿ ಸದಾಯಿಸ್ತಾ ಇದ್ದಾರೆ? ಯಾತಕ್ಕಾಗಿ ಈ ತಡ? ಆ ತಡ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮೂರಲ್ಲಿ ಕಾಯಿ ಹೊಡಿದಿರ ನಾನು ಸಂಕಲ್ಪ ಮಾಡಿದ್ದೀವಿ, ಪರಿಪೂರ್ಣವಾದಂಥ ಅನುಷ್ಠಾನ ಆದ ದಿವಸನೇ ಕಾಯಿ ಸಂಕಲ್ಪ. ನಮ್ಮಲ್ಲಿರ್ತಕ್ಕಂಥ ಕಮಿಟಿ ಸದಸ್ಯರೆಲ್ಲರೂ ಸಹಿತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಮಾಡಿ ಈ ಆಲಯ ಇನ್ನೂ ಪ್ರವರ್ಧಮಾನಕ್ಕೆ ಬರಬೇಕು, ರಾಜ್ಯದಲ್ಲಿ ಒಳ್ಳೆ ಸುಭಿಕ್ಷತನ ಉಂಟಾಗಬೇಕು, ಅದೊಂದು ಸಂಕಲ್ಪ ನಮ್ಮದಿದೆ ಅಂತ. ಆ ಸಂಕಲ್ಪಕ್ಕೋಸ್ಕರ ಪುನಃ ಒಂದು ಪೂರ್ಣ ಫಲವನ್ನು, ಒಂದು ತೆಂಗಿನಕಾಯಿನ ತೊಗೊಂಡು ಇನ್ನೊಂದು ಸತಿ ದೃಷ್ಟಿ ತೆಗೆದು ಸ್ವಲ್ಪ ಹೊತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಾನಿನ್ನು ಟೈಮ್ ಆಯಿತು, ಇನ್ನು ಪ್ರಯಾಣ ಹೊರಡಬೇಕು, ನೀನು ಪ್ರಸಾದ ಕೊಡ್ತಿಲ್ಲ, ಅಲ್ಲಿ ಅಭಿಮಾನಿಗಳು ಕಾಯ್ತಿದ್ದಾರೆ, ನನ್ನ ದೇವ್ರು ನೋಡೋಕೆ ನಾನು ಆ ಕಡೆ ಹೊರಟೋಗ್ಬಿಟ್ರೆ ನಾನು ನೀನು ನೋಡೋಕ್ಕಾಗಲ್ಲ, ನೀನು ಪ್ರಸಾದ ಕೊಡೋದು ನನ್ನ ಕಣ್ಣಲ್ಲಿ ನೋಡಬೇಕು. ಆ ಹಠಕ್ಕೆ ಒಳಗಾಗಿ ನಾನು ಹೊರಗಡೆ ಬಂದು ನಿಂತು ನಿಮ್ಮಲ್ಲಿ ಸಂಕಲ್ಪ ಮಾಡಿಸ್ದೆ. ನಿಮ್ಮೆಲ್ಲರ ಸಂಕಲ್ಪದಂತೆ ಪುನಃ ಗರ್ಭಗುಡಿಯೊಳಗೆ ಕಾಲಿಟ್ಟೆ. ತಾಯಿ ಪ್ರಸಾದ ಆಯಿತು. ಆ ಪ್ರಸಾದ ಆಗಿರೋದನ್ನು ಇಲ್ಲಿ ನೀವಿಷ್ಟು ಜನ ಇಲ್ಲಿ ಕೂತಿದ್ರೆ ನಿಮಗೆ ಕಾಣೋದಿಲ್ಲ, ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ಅದಷ್ಟೇ ಅಲ್ಲ, ನಿಮ್ಮ ಅಭಿಮಾನಿಗಳು, ನಿಮ್ಮೂರಿನ ಅಣ್ಣತಮ್ಮಂದರು ಸಹಿತ ಅವರವ್ರ ಕ್ಯಾಮ್ರಾಗಳಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಇವತ್ತು ನಾಳೆ ಎಲ್ಲರ ವಾಟ್ಸಪ್ಪಲ್ಲೂ ಹರಿದಾಡುತ್ತದು. ಅಷ್ಟೇ ಅಲ್ಲದಿರ ಪ್ರತ್ಯಕ್ಷವಾಗಿ ನೋಡಿದಂಥವರಿದ್ದಾರೆ. ಗರ್ಭಗುಡಿಯಲ್ಲಿ ತಾಯಿಗೂ ನನಗೂ ಎಷ್ಟು ದೂರದ ಸಂಬಂಧ ಇತ್ತು, ಗರ್ಭಗುಡಿಯಲ್ಲಿ ನಾವು ಮಾಡಿದ ಪ್ರಾರ್ಥನೆ ಏನು, ಈ ಊರಲ್ಲಿರ್ತಕ್ಕಂಥ ಆ ಗರ್ಭಗುಡಿಯಲ್ಲಿ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಅಪಾರವಾದ್ದು. ದೇವಿ ಶಕ್ತಿಯನ್ನು ಪರೀಕ್ಷೆ ಮಾಡ್ತಿಲ್ಲ, ನಾವು ಅಮ್ಮನವರನ್ನ ಬೇಡ್ತಾ ಇದ್ದೀವಿ. ನಮ್ಮ ಭಾಗದ ರೈತರಿಗೆ ನೆಮ್ಮದಿ ಬೇಕು, ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು, ಅದಕ್ಕಾಗಿ ನಿನ್ನ ಕರುಣೆ ಬೇಕು ಅಂತ. ಈ ಆಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಇಷ್ಟು ಅನ್ನಪ್ರಸಾದ ಸಿಗುವಂತಾಗಲಿ, ಸದಾಕಾಲ ಅನ್ನಪೂರ್ಣೇಶ್ವರಿ ಆಲಯದಲ್ಲಿ ತಾಂಡವಾಡ್ತಾ ಇರಲಿ. ಎಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ, ಎಲ್ಲಿ ವಿದ್ಯೆ ಜ್ಞಾನದಾಸೋಹ ನಡೆಯುತ್ತೋ, ನಮ್ಮ ರೈತ ಬಾಂಧವರ ಪ್ರತಿಯೊಬ್ಬರ ಮನೆ ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರತಿಯೊಬ್ಬರು ಬುದ್ಧಿವಂತರಾಗಬೇಕು, ನೀವು ಪ್ರಜ್ಞಾವಂತರಾಗಬೇಕು. ಸಮಾಜದಲ್ಲಿ ನೀವು ಯಾರ ಹತ್ರ ಕೈ ಬೇಡಬಾರ್ದು, ನೀವು ಯಾವತ್ತು ಕೊಡುವಂಥ ಕೈ ಆಗಬೇಕು ನನ್ನ ರೈತ ಅಣ್ಣ ತಮ್ಮಂದ್ರದು. ಅಂತಹ ಕೈ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ದುರ್ಗಾಪರಮೇಶ್ವರಿ ಅಮ್ಮನವರು ನಿಮಗೆ ಕರುಣಿಸ್ಲಿ ಅಂತ ನಾನು ಮತ್ತೊಮ್ಮೆ ದೇವಿನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಮಯ, ನಾಳೆ ಬೆಂಗಳೂರಲ್ಲಿ ಇನ್ನೂ ಒಂದು ಕಾರ್ಯಕ್ರಮ ಇರೋದ್ರಿಂದ ದೂರ ಪ್ರಯಾಣ ಇದೆ. ನಿಮ್ಮೆಲ್ಲರಲ್ಲೂ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯಾಕೆಂದರೆ
ನಾನು ಬರಬೇಕಾದ್ರೆ ನಿಮ್ಮೂರಲ್ಲಿ ನನ್ನ ಸ್ವಾಗತ ಮಾಡಿದ ರೀತಿ ನನಗೆ ಬಹಳ ಸಂತೋಷ ಆಗಿದೆ. ನನ್ನ ತವರಿಗೆ ನಾನು ಬಂದಿದ್ದೇನೆ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಆದರೆ ನಾನೊಬ್ಬರಿಗೆ ಮಾತು ಕೊಟ್ಟಿದ್ದೀನಿ, ನಾಳೆ ಬೆಳಗಿನ ಕಾರ್ಯಕ್ರಮ ಇನ್ನೊಂದಿದೆ, ಅದಕ್ಕಾಗಿ ನಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ. ನಿಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತಾ ನಾನು ಪ್ರಯಾಣವನ್ನು ಬೆಳೆಸ್ತಿದ್ದೀನಿ. ಆದರೆ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಐನಾಪುರಕ್ಕೆ ನಾನು ಬರ್ತೇನೆ. ನಿಮ್ಮೂರಿಗೆ ನಾನು ಬಂದು ಇದು ನಿಮ್ಮೂರ ನನ್ನೂರಲ್ಲಿ ಇನ್ನೊಂದು ಕಾರ್ಯಕ್ರಮ ನಾನು ಆಯೋಜನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರ ಗ್ರಾಮದ ಓಂ ಶ್ರೀ ಶಕ್ತಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭವು ನಡೆಯಿತು. ಹಲವಾರು ಹೋಮ ಹವನಗಳು ಮತ್ತು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯಿತು. ಇದಾದ ನಂತರ ನಾವು ಬಹಳ ದಿವಸದಿಂದ ನಾವು ಸಂಕಲ್ಪ ಮಾಡಿದ್ದೀವಿ, ನಮ್ಮ ಮಹರ್ಷಿ ಆನಂದ್ ಗುರುಜಿಯವ್ರನ್ನ ಇಲ್ಲಿ ಕರೆಸಬೇಕು ಮತ್ತು ಅಮ್ಮನವರ ಸೇವೆ ಅವರಿಂದ ಆಗಬೇಕು ಅನ್ನೋಂಥದ್ದು ನಮ್ಮದು ಭಾಳಷ್ಟು ಆಸೆ ಇತ್ತು. ಇವತ್ತು ಇಂಥ ಒಂದು ಪವಾಡ ಆಯ್ತಲ್ಲ ನಮ್ಮಲ್ಲಿ. ಇವತ್ತು ಅಮ್ಮನವರು ಪ್ರಸಾದ ಸಿಗಬೇಕಂತೇಳಿ ಬಲಭಾಗದಿಂದ ಹೂ ಬೀಳಬೇಕಂತೇಳಿ ಸಂಕಲ್ಪಿತ್ತು. ಗುರೂಜಿಯವ್ರಿಗೆ ಭಾಳಷ್ಟು ವೇಳೆಯಲ್ಲಿ ಆಯಿತು. ಆದರೆ ಗುರೂಜಿಯವರು ಒಂದು ಪಣ ತೊಟ್ಟರು. ಇವತ್ತು ಅಮ್ಮನವ್ರ ಪ್ರಸಾದ ಸಿಗುವವರೆಗೆ ನಾನು ಇಲ್ಲಿ ಕದಲಲ್ಲ, ಇವತ್ತು ನಾನು ಬೆಂಗಳೂರಿಗೆ ಸಹಿತ ಹೋಗಲ್ಲ, ನಿಮ್ಮ ಮುಂದೆ ಅಮ್ಮನವ್ರ ಪ್ರಸಾದ ಬೀಳುವಂಗೆ ನಾನು ಮಾಡ್ತೀನಿ, ಈಗ ನೀವೇ ಕಣ್ಣಾರೆ ನೋಡಿ ಅಂತ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಅಮ್ಮನವ್ರ ಪ್ರಸಾದ ಸಿಕ್ತು. ಇವತ್ತು ಐನಾಪುರದ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಂದು ಸಂದರ್ಭ ಮತ್ತು ಇನ್ನು ಮುಂದೆ ಈ ಅಮ್ಮನವರ ಪವಾಡ ಇದೇ ರೀತಿ ಬೆಳಿಬೇಕು, ಗುರೂಜಿಯವರು ಮೇಲಿನ ಮೇಲೆ ಬರಬೇಕು. ಈ ಗ್ರಾಮದ ಉದ್ಧಾರಕ್ಕಾಗಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಉದ್ಧಾರಕ್ಕಾಗಿ ಆನಂದ್ ಗುರೂಜಿಯವರು ಯಾವಾಗಲೂ ಆಶೀರ್ವಾದ ಇರಬೇಕು. ಅಮ್ಮನವರ ಆಶೀರ್ವಾದ ಇಲ್ಲಿ ನಮ್ಮ ಮೇಲಿದೆ ಅಂತೇಳಿ ನಾನು ಇವತ್ತು ಹೇಳ್ಪಡ್ತೀನಿ. ಆನಂದ ಮಹರ್ಷಿಯವರು ದೇವಿಗೆ ಕೊಟ್ಟಿರುವಂಥ ಪ್ರಸಾದದಿಂದ ನಮ್ಮ ಕಾರ್ಯಕ್ರಮವನ್ನು ಪೂರ್ತಿಯಾಗಿದೆ ಅಂತೂ ನಮ್ಮ ಮನಸ್ಸಿನಲ್ಲಿ ತುಂಬ ಸಂತೋಷವಾಗಿದೆ. ಈ ಪವಾಡವನ್ನು ಐನಾಪುರ ಊರು ಸಮಸ್ತ ಗ್ರಾಮಸ್ಥರು ಹಾಗೂ ದೇವಿಯ ಆರಾಧಕರು ಎಲ್ಲರೂ ನೋಡಿದ್ದಾರೆ. ಆ ದೇವಿಯ ಕೊಟ್ಟಿರುವಂಥ ಪ್ರಸಾದದಿಂದ ಆನಂದ್ ಗುರೂಜಿಯವರ ಶುಭ ವಚನದಿಂದ ನಾವು ಇವತ್ತು ಐನಾಪುರ ಗ್ರಾಮಸ್ಥರು ತುಂಬ ಸಂತೋಷವಾಗಿದ್ದೇವೆ. ಆನಂದ್ ಗುರೂಜಿಯವರ ಕೃಪಾದೃಷ್ಟಿ ಹೀಗೆ ನಮ್ಮ ಮೇಲೆ ಇರಲಿ, ನಮ್ಮ ಗುಡಿಯ ಮೇಲೆ ಇರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿದ್ದೇವೆ. ಆ ದುರ್ಗಾ ಪರಮೇಶ್ವರಿ ತಾಯಿಯು ಆನಂದ್ ಗುರೂಜಿಯವರ ವಾಣಿಯಲ್ಲಿ ಕೂತಿದ್ದಾರೆ. ಆ ವಾಣಿಯನ್ನು ಅವರು ಏನು ನುಡಿತಾರೆ ಅದೇ ಸತ್ಯವಚನವಾಗುತ್ತೆ ಅಂತ ನಂದು ಒಂದು ಎರಡು ಮಾತನ್ನು ನಾನು ಹೇಳ್ತೇನೆ. ಮತ್ತು ನಾವು ಈ ಗ್ರಾಮಸ್ಥರು ಎಲ್ಲರೂ ಕೂಡಿ ಬರೋ ವರ್ಷದಲ್ಲಿ ದುರ್ಗಾ ಪರಮೇಶ್ವರಿ
ಪರಮೇಶ್ವರಿ ಗುಡಿಯ ಶಿಖರವನ್ನು ಕಟ್ಟಿಸ್ತೇವೆ ಅಂತೇಳಿ ಇವತ್ತು ಆನಂದ್ ಗುರೂಜಿಯವ್ರ ಮುಂದೆ ಸಂಕಲ್ಪ ಮಾಡಿದ್ದೇವೆ. ಆನಂದ್ ಗುರೂಜಿಯವರು ಬಂದು ಈ ಪಂಚಕಳಸ ಶಿಖರವನ್ನು ಸ್ಥಾಪನೆ ಮಾಡುತ್ತಾರೆ ಅಂತೂ ಹೇಳಿ ಆ ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡುತ್ತೇವೆ. ಹೀಗೆ ಆನಂದ್ ಗುರೂಜಿಯವರ ಕೃಪಾದೃಷ್ಟಿ ನಮ್ಮ ಮೇಲೆ ಇರಲಿ ಮತ್ತು ಅವರ ಆಶೀರ್ವಾದವನ್ನು ನಮ್ಮ ಮೇಲೆ ಇರಲಿ. ಶ್ರೀ ದುರ್ಗಾ ಪರಮೇಶ್ವರಿ ಮಾತಾ ಕೀ ಜೈ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಕಮ್ಮಸಂದ್ರ ಅಗ್ರಹಾರ, ಚಂದಾಪುರ, ಆನೇಕಲ್ ಮುಖ್ಯ ರಸ್ತೆ, ಬೆಂಗಳೂರು. ಇಲ್ಲಿ ನಡೀತಾ ಇರುವಂಥದ್ದು ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ, ಅವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾರುದ್ರ ಯಾಗ ಮತ್ತು ಲಕ್ಷ ಶಿವ ಪಂಚಾಕ್ಷರಿ ಯಜ್ಞ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.